ಇನ್ನು ಬರೋಬ್ಬರಿ 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಗೆದ್ದಿದೆ. ಆದರೆ ಸರ್ಕಾರ ರಚನೆಯ ಕಸರತ್ತು ಮಾತ್ರ ಇನ್ನೂ ಕೂಡ ನಿಂತಿಲ್ಲ. ದೆಹಲಿಯಲ್ಲಿ ನೂತನ ಸರ್ಕಾರ ರಚನೆಯ ಕಸರತ್ತು ಮುಂದುವರೆದಿದೆ. ಇಂದಿನ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಸಿಎಂ ಆಯ್ಕೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇವತ್ತು ಸಿಎಂ ಆಯ್ಕೆ ಪ್ರಕ್ರಿಯೆ ಮುಕ್ತಾಯವಾದರೆ ನಾಳೆ ದೆಹಲಿಯ ನೂತನ ಸಿಎಂ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ನಾಳೆ ಬೆಳಗ್ಗೆ 11 ಗಂಟೆಗೆ ರಾಮಲೀಲಾ ಗ್ರೌಂಡ್ನಲ್ಲಿ ಸಮಾರಂಭ ನಡೆಯುವ ಸಾಧ್ಯತೆಗಳಿರುವಂಥದ್ದು. ಈ ಸಮಾರಂಭಕ್ಕೆ NDA ಸರ್ಕಾರದ ಅಂದರೆ NDA ಮಿತ್ರಕೂಟ ಎಲ್ಲೆಲ್ಲಿ ಯಾವ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆಯಲ್ವ ಆ ರಾಜ್ಯಗಳ ಮುಖ್ಯಮಂತ್ರಿಗಳು, ಸಚಿವರು, ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರುಗಳು ಅಲ್ಲದೆ ಕೇಂದ್ರದ ಸಚಿವರು, ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಭಾಗಿಯಾಗುವ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಈಗಾಗಲೇ ಫೈನಲ್ ಆಗಿರುವಂಥದ್ದು ಸಮಾರಂಭ ನಾಳೆನೇ ಅಂತ. ಅಂದರೆ ನಾಳೆ ದೆಹಲಿ ನೂತನ ಸಿಎಂ ಪದಗ್ರಹಣ ನಡೆಯುತ್ತೆ. ಬಟ್ ಈಗ ಕುತೂಹಲ ಇದೆ, ಸಿಎಂ ಯಾರು? ನೀವು ಕಾರ್ಯಕ್ರಮ ರೆಡಿ ಮಾಡ್ತಿದ್ರ, ಎಲ್ಲ ರೀತಿಯ ಸಿದ್ಧತೆ ಓಕೆ, ಬಟ್ ಸಿಎಂ ಯಾರು ಅನ್ನುವ ಕುತೂಹಲಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ, ಆನ್ಸರ್ ಇಲ್ಲ. ಕಾರಣ ಇಷ್ಟೇ, ದೆಹಲಿಯಲ್ಲಿ ಸಿಎಂ ಆಗಬೇಕು ಅಂತ ಹೇಳಿದ್ರೆ 15 ಜನರು ರೇಸ್ನಲ್ಲಿದ್ದಾರೆ. ಈ 15 ಜನರ ರೇಸ್ನಲ್ಲಿ ಗೆಲ್ಲೋದ್ಯಾರು? ಶಾಸಕರ ಒಲವು ಯಾರ ಕಡೆ ಇದೆ? ಪರಮೇಶ್ ವರ್ಮಾ ಅವರು ಆಯ್ಕೆ ಆಗ್ತಾರೆ ಅಂತ ಬಹುತೇಕರು ಹೇಳ್ತಾ ಇದ್ದಾರೆ. ಆದರೆ ಅದು ಸಾಧ್ಯನಾ? ಅಥವಾ ಮಹಿಳಾ ಸಿಎಂನತ್ತ ಏನಾದರೂ ಮುಖ ಮಾಡ್ತಾರಾ? ಯಾಕೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಸಾಕಷ್ಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಎಲ್ಲೂ ಕೂಡ ಮಹಿಳಾ ಸಿಎಂ ಮಾಡಿಲ್ಲ. ಆ ಕೊರತೆಯನ್ನು ದೆಹಲಿಯಲ್ಲಿ ನೀಗಿಸುತ್ತಾ ಅಥವಾ ಆರೋಪಕ್ಕೆ ಉತ್ತರವನ್ನು ಕೊಡುತ್ತಾ ಅನ್ನುವ ಕುತೂಹಲ ಕೂಡ ಇರುವಂಥದ್ದು. ಇವತ್ತು ಬಿಜೆಪಿ ಶಾಸಕಾಂಗ ಸಭೆ ಇದೆ. ಆ ಸಭೆಯ ಬಳಿಕ ಯಾರು ಸಿಎಂ ಅನ್ನೋದು ಫೈನಲ್ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ.